ಪ್ರಾಬ್ಲಮ್ ಅಂತಂದ್ರೆ ಹೆಂಗೆ ಈ ಸರ್ಕಾರ ಬಂದಿದೆ, ಯಾವ ಸರ್ಕಾರ ಬಂದ್ರೂ ನಮಗೇನಿಲ್ಲ, ಜನಸಾಮಾನ್ಯರಿಗೆ ನಡ್ಕೊಂಡು ಹೋಗ್ತಾ ಇದೆ. ಆದರೆ ಇವು ಏಕ್ದಮ್ ಜಾಸ್ತಿ ಫ್ರೀ ಕೊಡೋದು ತಪ್ಪು ಅನಿಸ್ತದೆ. ಫ್ರೀ ಕೊಟ್ಟಿರೋದ್ರಿಂದ ಎಲ್ಲನೂ ಪ್ರಾಬ್ಲಮ್ಮೆ. ಈಗ ಕಮ್ಮಿ ಮಾಡಲಿ ಅವರು, KSRTC ಬಸ್ಸಿಗೆ ಲೇಡೀಸಿಗೆ ಜೆಂಟ್ಸಿಗೆ ಜಾಸ್ತಿ ಮಾಡ್ತಾರೆ, ಲೇಡೀಸ್ಗೆ ಕಮ್ಮಿ ಮಾಡ್ತಾರೆ, ಫ್ರೀ ಕೊಡ್ತಾರೆ. ಅವ್ರಿಗೆ ಕಮ್ಮಿ ಮಾಡಲಿ, ಎಲ್ರಿಗೂ ಒಂದು ಈಕ್ವಲ್ ಮಾಡಿ ಕಮ್ಮಿ ಮಾಡಲಿ, ಈಕ್ವಲ್ ಮಾಡಲಿ. ಫ್ರೀ ಕೊಡೋದ್ರಿಂದ ಭಾಳ ತೊಂದರೆ ಇದೆ, ಸರ್ಕಾರಕ್ಕೂ ತೊಂದರೆ ಇದೆ, ಜನಸಾಮಾನ್ಯರಿಗೂ ತೊಂದರೆ ಇದೆ. ಒಂದು ಕಡೆ ಕಿತ್ತು ಇನ್ನೊಂದು ಕಡೆ ಕೊಡೋದ್ರಿಂದ ಏನು ಪ್ರಯೋಜನ ಆಯಿತು? ಅದು ಯಾರಿಗೂ ಏನು ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ಸರ್ಕಾರ ಒಂದು ಕೆಲಸ ಮಾಡಬೇಕು, ಸ್ವಲ್ಪ ರೇಟ್ ಕಮ್ಮಿ ಮಾಡಿಬಿಟ್ಟು ಎಲ್ರಿಗೂ ಈಕ್ವಲ್ ಮಾಡಿ, ರೇಟ್ ಸ್ವಲ್ಪ ಕಮ್ಮಿ ಮಾಡಲಿ. ಕಸ ಅಂತಂದರೆ ಬೆಂಗಳೂರಲ್ಲಿ ದೊಡ್ಡ ಸಮಸ್ಯೆ ಅದೊಂದೇ, ಕಸದ್ದು. ಬೇರೆ ಎಲ್ಲ ಕಸದ್ದು ಮತ್ತು ನೀರಿಂದು, ಅದನ್ನು ಸರ್ಕಾರ ಸ್ವಲ್ಪ ಕಮ್ಮಿ ಮಾಡಬೇಕು ಒಂದು ನಮ್ಮ ಅಭಿಪ್ರಾಯ. ಎಲ್ಲ ನಾವು ಕಮ್ಮಿ ಮಾಡಬೇಕು ಅಂತ ಸರ್ಕಾರ ನಡಿಬೇಕಲ್ಲ. ಫ್ರೀ ಕೊಡೋದೇ ಜನಸಾಮಾನ್ಯರಿಗೆ ತೊಂದರೆ. ಒಂದು ಕಡೆ ಅವರಿಗೆ ಖುಷಿ ಆಗುತ್ತೆ, ಇನ್ನೊಬ್ಬರಿಗೆ ತೊಂದರೆ ಆಗುತ್ತೆ. ಅದರಿಂದ ಅದನ್ನು ನಾವು ಹೇಳ್ತಾ ಇರೋದು, ಎಲ್ಲರಿಗೆ ಈಕ್ವಲ್ ಮಾಡಿ ಸ್ವಲ್ಪ ಕಮ್ಮಿ ಮಾಡಲಿ. ಕರೆಂಟ್ ರೇಟು ಕಮ್ಮಿ 200 ಕಮ್ಮಿ ಮಾಡಿ ಅಂತಂದರೆ ಎಲ್ಲರಿಗೂ ಕಮ್ಮಿ ಮಾಡಿ, ಈಕ್ವಲ್ ಮಾಡಿ, ಎಲ್ರಿಗೂ ಕಮ್ಮಿ ಮಾಡಿದ್ರೆ ಎಲ್ರಿಗೂ ತೊಂದರೆ ಆಗೋದಿಲ್ಲ. ಕೆಲವರಿಗೆ ಅಸೂಯೆ, ಈಗ ಬಸ್ಸಲ್ಲಿ ಗಲಾಟೆ ಆಗ್ತಾ ಇದೆ, ಸೀಟ್ ಕೊಡ್ತಾ ಇಲ್ಲ, ಲೇಡೀಸ್ ಫ್ರೀ ಕೂರ್ತಾರೆ, ಜೆಂಟ್ಸಿಗೆ ಸೀಟೇ ಇಲ್ಲ, ದುಡ್ಡು ಜಾಸ್ತಿ ಜೆಂಟ್ಸ್ ಕೊಡ್ತಾರೆ, ಲೇಡೀಸ್ ಫ್ರೀ ಕೂರ್ತಾರೆ, ಜಗಳ. ಪಬ್ಲಿಕ್ ಕಷ್ಟ ಆಗುತ್ತೆ. ಕೆಲವು ಜನ ಕೊಡ್ತಾರೆ, ಕೆಲವು ಜನ ಕೊಡೋಕೆ ರೆಡಿ ಇಲ್ಲ. ಮಾತ್ರ ಜನ ಇರ್ತಾರೆ, ಎಲ್ಲ ಜನ ಕೊಡೋರು ಇಲ್ಲ. ಕೆಲವು ಜನ ಕೊಡುತ್ತಾರೆ, ಕೆಲವು ಜನ ಕೊಡೋರು ಸಾಧ್ಯನೇ ಇಲ್ಲ. ಮಾತ್ರ ಆಗಿದೆ. ಅದು ಕಷ್ಟನೇ ಸರ್. ಇದು ಹಂಗಲ್ಲ, ಏನು ಗೌರ್ಮೆಂಟ್ ರೂಲ್ಸ್ ಮಾಡಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಕೊಡ್ಲೇಬೇಕು. ರೂಲ್ಸ್ ಮಾಡಿದರೆ BBMB ಅವರು ಎಲ್ಲ ಬಂದಲ್ಲಿ ಕೇಳ್ತಾರೆ, ಮಾಡಲೇಬೇಕು. ಏನು ಮಾಡೋಕ್ಕಾಗುತ್ತೆ? ಇದು ಅಂಗಡಿನಲ್ಲಿ ಖರ್ಚು ಜಾಸ್ತಿ ಆಗುತ್ತೆ, ಇದು ಪ್ರಾಫಿಟ್ನಲ್ಲಿ ಕಮ್ಮಿ ಆಗುತ್ತೆ. ಇದಕ್ಕೋಸ್ಕರ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಈಜಿ. ಇದು ತುಂಬ ಜಾಸ್ತಿ ಇದೆಯೇ, ಸ್ವಲ್ಪ ಕಮ್ಮಿ ಮಾಡಬೇಕು ಸಾಕು. ಐಡಿಯಾ ಇಲ್ಲ. ಮಳೆಯಿಂದ ಕಸಕ್ಕೂ ಟ್ಯಾಕ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ, ಆಲ್ ರೇಟ್ ಜಾಸ್ತಿ ಆಗ್ತಿದೆ, ಕರೆಂಟ್ ಬಿಲ್ಲು ಜಾಸ್ತಿ ಆಗ್ತಿದೆ. ಸಾಮಾನ್ಯರಿಗೆ ಏನಾಗುತ್ತೆ ಪ್ರಾಬ್ಲಮ್ ಅಂತ ಸರ್? ಮುಂಚೆ ಕಡಿಮೆ ಇತ್ತು, ಅದು ನಮ್ಮ ಈಸಿಯಾಗಿ ಕಟ್ತಾ ಇದ್ದು. ಬಟ್ ಡೇ ಬೈ ಡೇ ಜಾಸ್ತಿ ಆಗ್ತಾ ಇದೆ, ಪ್ರಾಫಿಟ್ ಎಲ್ಲ ಲಾಸ್ ಕಮ್ಮಿ ಆಗ್ತಾ ಇದೆ, ತುಂಬ ತೊಂದರೆ ಆಗ್ತಾ ಇದೆ. ಸ್ವಲ್ಪ ನೋಡ್ಕೊಂಡು ಮಾಡಿ. ಸರ್, ಈಗ 12 ರೂಪಾಯಿ ಕಸಕ್ಕೆ ಸೆಸ್ ಕಟ್ಟಬೇಕು. ಸರ್, ಡೇ ಬೈ ಡೇ ಎಲ್ಲ ಪ್ರಾಫಿಟ್ ಕಮ್ಮಿ ಆಗ್ತಾ ಇದೆ, ಇದು ಕಟ್ಟೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ನೋಡ್ಕೊಂಡು ಮಾಡಿ.